ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಚಿಕನ್ ರೆಸಿಪಿ ತೋರಿಸ್ತೀನಿ. ರೆಡ್ ಚಿಕನ್ ಫ್ರೈ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, 1 ಚಿಟಿಕೆ ಮತ್ತು ಒಂದು 4-5 ಲವಂಗ ಅಷ್ಟು ಹಾಕ್ಕೊಂಡು, ಚಕ್ಕೆ ಲವಂಗ ಮತ್ತು ಅದ್ರ ಜೊತೆಗೆ ಸೋಂಪು ಕಾಳು, ಓಂಕಾಳು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಾದಮೇಲೆ ಕಾಯಿ ತುರಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಎಲ್ಲನೂ ಅದ್ರ ಸ್ಮೆಲ್ಲೆಲ್ಲ ಇದಾಗಬೇಕು, ಬರಬೇಕು. ಆ ಥರ ನೀವು ಚೆನ್ನಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ. ಕಾಯಿ ಸ್ವಲ್ಪ ಅದು ಬಾಡ್ಕೊಳಂಗೆ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ: ಸೊಪ್ಪು, ಪುದೀನ, ಟೊಮೊಟೊ, 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಟೊಮೊಟೊನೂ ಒಂದೇ ಸಾಕು. ನಾನಿದು ಅರ್ಧ kg ಚಿಕನ್ನಿಗೆ ಮಾಡ್ತಾ ಇರೋದು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಪಲಾವ್ ಎಲೆ, ಓಂಕಾಳು ಸ್ವಲ್ಪ, 1 ಚಿಟಿಕೆಯಷ್ಟು ಓಂಕಾಳು ಸಾಕು, ಜಾಸ್ತಿ ಹಾಕಬೇಡಿ. ಇದಿಷ್ಟನ್ನು ಸ್ವಲ್ಪ ಬಾಡ್ತಾಯಿದೆ ಅನ್ನೋವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಬಾಡಿಸಿ ನೀಟಾಗಿ. ಇದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ತುಂಬ ಟೇಸ್ಟ್ ಇರುತ್ತೆ ಇದು. ಅನ್ನಕ್ಕೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ, ದೋಸೆ ಸೂಪರ್ ಕಾಂಬಿನೇಷನು. ಒನ್ ಟೈಮ್ ಮಾಡ್ಕೊತೀನಿ, ನೀವೇ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೋಡಿ, ಇಲ್ಲಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಅದನ್ನು ನೀಟಾಗಿ ಬಾಡಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಬಾಡಾದಮೇಲೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿ, ಇಲ್ಲ 1 ಸ್ಪೂನೇ ಹಾಕಿದ್ರೂ ನಡೆಯುತ್ತೆ ಅಂತ ಹೇಳಿ ಪೂರ್ತಿ ಹಾಕ್ಬಿಡ್ಬೇಡಿ. 1 ಸ್ಪೂನ್ ತುಂಬ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಹಂಗೆ ಬಾಡಿಸ್ಕೊಳ್ಳಿ ನೀಟಾಗಿ. ಅರಿಶಿನ ಹಾಕಿದ ತಕ್ಷಣ ಅದ್ರ ಪರಿಮಳನೇ ಇನ್ನೂ ಬೇರೆ ಥರ ಬಂದ್ಬಿಡುತ್ತೆ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನಾನು ಇದೊಂದು 1-3 ಸಲ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಇದನ್ನು ನೋಡಿ ಕಲ್ತಿದ್ದು ಬೇರೆಯವ್ರ ಹತ್ರ, ಯಾರ ಹತ್ರ ಅಂತ ಹೇಳಲ್ಲ, ಬಟ್ ಬೇರೆಯವ್ರ ಹತ್ರ ನೋಡಿ ಕಲಿತೆ. ನನಗಿಷ್ಟ ಆಯಿತು, ನಾನೇ ಯಾಕೆ ಮಾಡ್ಕೊಬಾರ್ದು ಅಂತೇಳಿ ಒಂದ್ಸಲ ಟ್ರೈ ಮಾಡಿದೆ. ಹಂಗಾಗಿ ನಿಮಗೆ ತೋರಿಸೋಣ, ನಾನು ಈ ಥರ ಮಾಡ್ತೀನಿ, ನಿಮಗೂ ಇಷ್ಟ ಆದರೆ ನೋಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ರೆಸಿಪಿ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಚೆನ್ನಾಗೆಲ್ಲ ಬಾಡಿಸಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅದೆಲ್ಲ ಸ್ಮ್ಯಾಶ್ ಆಗಬೇಕು. ಟೊಮೊಟೊ ಒಳಗಡೆ ಎಲ್ಲ ಚೆನ್ನಾಗಿ ರಸ ಬಿಟ್ಟು ಬೇಯಬೇಕು, ಆವಾಗ ಟೇಸ್ಟ್ ಬರುತ್ತೆ. ಅದು ಸ್ವಲ್ಪ ಬೇಯ್ತಾ ಇರಲಿ. ಮತ್ತು ಇನ್ನೊಂದು ಏನಂದರೆ, ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಾದಮೇಲೆ ನಾನು ಆವಾಗಲೇ ಆರ್ಸೋಕ್ಕಿಟ್ಟಿದ್ದೆ, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಡ್ರೈ ಪುಡಿ ಮಾಡ್ಕೋಬೇಕು, ನೀರೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೋಬಾರ್ದು. ಅದೊಂಥರ ಪುಡಿ, ಸಾಂಬಾರು ಪುಡಿ ಥರ, ಈಗ ಸಾಂಬಾರು ಪುಡಿ ಮಾಡ್ಕೊತೀವಲ್ಲ ಮನೇಲಿ, ಆ ಥರ ಡ್ರೈ ಪುಡಿ ಮಾಡಿಕೊಂಡು ಅದನ್ನು ಅದರೊಳಗಡೆ ಹಾಕಿ ಬಾಡಿಸ್ಬೇಕು. ಅದನ್ನು ಅದು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಇನ್ನೂ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಕುದೀತಾ ಇರಬೇಕಾದ್ರೇ ಇಲ್ಲಿ ಧನಿಯಾ ಪುಡಿ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಮತ್ತು ಖಾರಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಲರ್ ಬರಲಿ ಅಂತೇಳಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಮತ್ತು ಗರಂ ಮಸಾಲ ಹಾಕಿದ್ದೀನಿ, ಲೈಟಾಗಿ ಹಾಕಿದ್ದೀನಿ. ಇಷ್ಟು ಹಾಕಿ ಚಿಕನ್ ಹಾಕ್ತಾಯಿದ್ದೀನಿ. ಅದು ಫಸ್ಟು ಮಸಾಲೆ ಎಲ್ಲ ಕುದಿಯೋಕ್ಕೆ ಬಿಡಿ, ಆಮೇಲೆ ಚಿಕನ್ ಹಾಕಿ ಲಾಸ್ಟಲ್ಲಿ ಹಾಕಿ ನೀಟಾಗಿ ಎಲ್ಲ ಒಂದು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಿ. ಅದಾದಮೇಲೆ ಲಾಸ್ಟಲ್ಲಿ ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನಷ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಲಾಸ್ಟಲ್ಲಿ ಈ ಥರ ಉದುರಿಸ್ಬಿಟ್ಟು ಎಲ್ಲ ಒಂದು ಮಿಕ್ಸ್ ಮಾಡಿ ರೆಡಿ ಆಗುತ್ತೆ. ಅದು ಚೆನ್ನಾಗಿ ಚಿಕನ್ನ ಬೇಯಿಸ್ಬೇಕಾಗುತ್ತೆ, ಯಾಕೆಂದರೆ ನಾವು ಲಾಸ್ಟಲ್ಲಿ ಹಾಕ್ತಾ ಇರೋದ್ರಿಂದ ಪೀಸ್ ಒಳಗಡೆ ಅದೆಲ್ಲ ಟೇಸ್ಟ್ ಹಿಡಿಬೇಕಲ್ಲ. ಅದರ ಸ್ವಲ್ಪ ಒಂದು ಮೀಡಿಯಮ್ ಉರಿಲಿ ಮುಚ್ಚಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿ, ಚಿಕನ್ ಒಳಗಡೆ ಎಲ್ಲ ನೀಟಾಗಿ ಅದು ರುಚಿ ಹಿಡಿಯುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಗಟ್ಟಿಗೆ ಇರಲಿ ಅಂದರೆ ಗಟ್ಟಿಗೆ ಮಾಡ್ಕೋಬೋದು. ರೈಸ್ಗಾದರೂ ಸರಿ, ಪೂರಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನು. ಇದಾಗಿತ್ತು ನನ್ನ ಚಿಕನ್ ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್.